ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನಲ್ಲಿ ಜರುಗಲಿರುವ ಪತ್ರಕರ್ತರ ರಾಜ್ಯ ಮಟ್ಟದ ಸಮ್ಮೇಳನ ಪ್ರಚಾರದ ನಿಮಿತ್ತ ಬೈಕ್ ರ್ಯಾಲಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಆಗಸದಲ್ಲಿ ಬಲೂನ್ ಹಾರಿ ಬಿಡುವ ಮೂಲಕ ಚಾಲನೆ. ಉತ್ಸಾಹದಿಂದ ಪಾಲ್ಗೊಂಡ ಜಿಲ್ಲೆಯ ಎಲ್ಲ ತಾಲೂಕಿನ ಪತ್ರಕರ್ತರು. ಏಪ್ರಿಲ್ 11 ಮತ್ತು 12ರಂದು ಕಲ್ಯಾಣ ನಾಡಿನ ಒಂದು ಕರ್ನಾಟಕದ ಕಿರೀಟ ಆಗಿರತಕ್ಕಂತಹ ಬೀದರ್ ನಗರದಲ್ಲಿ 40ನೆಯ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಜರುಗಲಿದೆ. ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನ ಪ್ರಚಾರಾರ್ಥವಾಗಿ ಸಮ್ಮೇಳನ ಪ್ರಚಾರ ಸಮಿತಿ ವತಿಯಿಂದ ನಗರದಲ್ಲಿ ಗುರುವಾರ ಬೈಕ್ ರ್ಯಾಲಿ ಅತ್ಯಂತ ಸಡಗರದಿಂದ ಜರುಗಿತು. ಜಿಲ್ಲೆಯ ವಿವಿಧೆಡೆಯ ಪತ್ರಕರ್ತರು ಒಂದು ಹೆಲ್ಮೆಟ್ ಧರಿಸಿ ಉತ್ಸಾಹದಿಂದ ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಬಸವೇಶ್ವರ ವೃತ್ತದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಪ್ರದೀಪ್ ಗುಂಟಿ ಅವರು ಒಂದು ಆಗಸದಲ್ಲಿ ಬಲೂನನ್ನು ಹಾರಿ ಬಿಡುವ ಮೂಲಕವಾಗಿ ಬೈಕ್ ರ್ಯಾಲಿಗೆ ಅವರು ಚಾಲನೆಯನ್ನು ಕೊಡ್ತಾರೆ. ಆಮೇಲೆ ಬೆಂಗಳೂರಿನ ಬಸವ ಗಂಗೋತ್ರಿಯ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮೀಜಿಯವರು ಈ ಒಂದು ರ್ಯಾಲಿಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಬೈಕ್ ರ್ಯಾಲಿ ಬಸವೇಶ್ವರ ವೃತ್ತದಿಂದ ಒಂದು ಆರಂಭವಾಗಿ ಮಹಾವೀರ ವೃತ್ತ, ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹರಳೆಯ ವೃತ್ತ, ರೋಟರಿ ವೃತ್ತ ಮತ್ತು ಮಡಿವಾಳ ಸರ್ಕಲ್, ಕೇಂದ್ರ ಬಸ್ ನಿಲ್ದಾಣ, ಶಿವನಗರ ಮಾರ್ಗವಾಗಿ ಒಂದು ಪ್ರತಾಪ್ ನಗರದ ಒಂದು ಆನಂದ್ ನಗರ ರಸ್ತೆಯಲ್ಲಿರುವಂತಹ ಪತ್ರಿಕಾ ಭವನಕ್ಕೆ ತೆರಳಿ ಅಲ್ಲಿ ಸಮಾರೋಪಗೊಂಡಿತು. ಬೈಕ್ಗಳಿಗೆ ರ್ಯಾಲಿಯ ಸ್ಟಿಕ್ಕರ್ ಅಂಟಿಸಲಾಗಿತ್ತು. ರ್ಯಾಲಿಯುದ್ದಕ್ಕೂ ಪತ್ರಕರ್ತರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಜಯವಾಗಲಿ, ಪತ್ರಕರ್ತರ ರಾಜ್ಯ ಸಮ್ಮೇಳನಕ್ಕೆ ಜಯವಾಗಲಿ ಎಂದು ಘೋಷಣೆ ಕೂಗಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ GC ಲೋಕೇಶ್, ಜಿಲ್ಲಾ ಘಟಕದ ಅಧ್ಯಕ್ಷ ಆನಂದ್ ದೇವಪ್ಪ, ಜಿಲ್ಲಾ ಅಡಾಕ್ ಕಮಿಟಿ ಸದಸ್ಯರಾದ ಅಪ್ಪರಾವ್ ಸೌದಿ, ಶಿವಕುಮಾರ್ ಸ್ವಾಮಿ, ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ನಾಗೇಶ್ ಪ್ರಭಾ, ಸಹ ಸಂಚಾಲಕರಾದ ಮಲ್ಲಿಕಾರ್ಜುನ್ ನಾಗರಾಳ್, ಸದಸ್ಯರಾದ ಮಹಾರುದ್ರ ಡಾಕುಳಿಗಿ, ಶಶಿಕಾಂತ್ ಭಗೋಜಿ, ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ಗಂಧರ್ವ ಸೇನಾ, ಅಶೋಕ್ ಕುಮಾರ್ ಕರಂಜಿ, ಮಾಳಪ್ಪ ಅಡಸಾರೆ, ದೀಪಕ್ ವಾಲಿ, ಸಿದ್ದರಾಮಯ್ಯ ಸ್ವಾಮಿ, ಶಶಿಕಾಂತ್ ಚೆಂಬಳ್ಳಿ, ರೇವಣಸಿದ್ದಪ್ಪ ಪಾಟೀಲ್, ವಿಜಯಕುಮಾರ್ ಬೆಲ್ದೆ, ಶಶಿಕಾಂತ್ ಬಂಬುಳಿಗೆ, ಆಮೇಲೆ ಓಂಕಾರ್ ಮಠಪತಿ, ರಾಜೇಶ್ ಮುಗಟೆ, ಸಂಜೀವ್ ಕುಮಾರ್ ಬುಕ್ಕ, ಪೃಥ್ವಿರಾಜ್ ಎಸ್, ಸುನಿಲ್ ಕುಲಕರ್ಣಿ, ವಿಜಯಕುಮಾರ್ ಸೋನಾರೆ, ಗೋಪಿಚಂದ್ ತಾಂದ್ಲೆ, ಸಂತೋಷ್ ಬಿಜಿ ಪಾಟೀಲ್, ಶ್ರೀಕಾಂತ್ ಪಾಟೀಲ್, ಪ್ರದೀಪ್ ಬಿರಾದಾರ್, ರಾಜ್ಕುಮಾರ್ ಮಡಿಕಿ, ಸುನಿಲ್ ಕುಮಾರ್ ಹೊನ್ನಾಳೆ, ಜಾರ್ಜ್ ಫರ್ನಾಂಡಿಸ್, ಶರದ್ ಘಂಟೆ, ಭಾನುದಾಸ್ ಪಾಟೀಲ್, ಅಂಬರೀಶ್, ಲೋಕೇಶ್ ಬಿರಾದಾರ್, ಮಹೇಶ್ ಸಜ್ಜನ್, ಕೀರ್ತಿ ಸೇನಾ, ಪೂಜಾ ಪಿಟ್ಲೆ, ಅಶ್ವಿನಿ ರೆಡ್ಡಿ, ಸುಷ್ಮಿತಾ ಮೋರೆ, ಸುಧಾರಣಿ ಜಯಕುಮಾರ್, ಪ್ರಿಯಾಂಕಾ ಶ್ರೀಗುರು, ಸೋನಿಕಾ, ವಿಜೇತಾ ಸೇರಿದಂತೆ ಮಹಿಳಾ ಘಟಕದವರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಆನಂದ್ ದೇವಪ್ಪ ಅವರು ರ್ಯಾಲಿ ಉದ್ಘಾಟನೆಗೆ ಬಂದ ಅತಿಥಿಗಳಿಗೆ ಗುಲಾಬಿ ಹೂವು ಹಾಗೂ ಪೆನ್ ಅನ್ನು ಕೊಟ್ಟು ಸ್ವಾಗತ ಮಾಡುತ್ತಾರೆ. ಸಂಚಾರ ನಿಯಮಗಳ ಜಾಗೃತಿ ಭಾಗವಾಗಿ ಪೊಲೀಸ್ ಇಲಾಖೆ ವತಿಯಿಂದ ನಗರದಲ್ಲಿ ಗುರುವಾರ ಪತ್ರಕರ್ತರಿಗೆ ಉಚಿತ ಹೆಲ್ಮೆಟ್ ವಿತರಣೆ ಮಾಡಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಹೆಲ್ಮೆಟ್ ವಿತರಣೆಗೆ ಚಾಲನೆ ಕೂಡ ಕೊಡ್ತಾರೆ. ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಸಂಚಾರಿ ಒಂದು CPI ರಮೇಶ್ ಮೈಲೂರ್ಕರ್ ಸೇರಿದಂತೆ ಮತ್ತಿತರರು ಇಡೀ ಪೊಲೀಸ್ ಇಲಾಖೆಯವರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಏನು ಪತ್ರಕರ್ತರ ಸಮ್ಮೇಳನ ನಡೀತಾ ಇದೆ, ಈ ಒಂದು ನಿಮಿತ್ತವಾಗಿ ಎಲ್ಲ ಬಂದೋಬಸ್ತುಗಳನ್ನು ಕೂಡ ಅವರು ಮಾಡಿದ್ದಾರೆ. ಆಮೇಲೆ ಬೈಕ್ ರ್ಯಾಲಿಗೆ ಸೂಕ್ತ ಬಂದೋಬಸ್ತನ್ನು ಕೊಟ್ಟು ಅತ್ಯಂತ ಯಶಸ್ವಿಯಾಗಿ ಬೈಕ್ ರ್ಯಾಲಿ ಜರುಗುವಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಸಹಕಾರ ಕೂಡ ಕೊಟ್ಟಿದೆ. ಹೀಗಾಗಿ ಅವರಿಗೆ ಒಂದು ಪತ್ರಕರ್ತರ ಸಂಘದ ವತಿಯಿಂದ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸುತ್ತೇನೆ ಎನ್ನುವಂಥ ಮಾತನ್ನ ಜಿಲ್ಲಾಧ್ಯಕ್ಷರು ಹಾಗೂ ಇಡೀ ನಮ್ಮ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ.
ದಿನಾಂಕ 11 ಮತ್ತು 12ರಂದು ಬೀದರ್ ನಗರದಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ನಡೆಯಲಿದ್ದು, ಈ ಸಮ್ಮೇಳನದ ಹಿನ್ನೆಲೆಯಲ್ಲಿ ಇಂದು ನಮ್ಮ ಪ್ರಚಾರ ಸಮಿತಿ ವತಿಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬೈಕ್ ರ್ಯಾಲಿಯಲ್ಲಿ ಸುಮಾರು 100 ಜನ ಪತ್ರಕರ್ತರು ತಮ್ಮ ತಮ್ಮ ಬೈಕ್ನೊಂದಿಗೆ ಒಂದು ಕಾನೂನಿನ ಪ್ರಕಾರ ಒಂದು ಹೆಲ್ಮೆಟನ್ನು ಧರಿಸಿ ಇವತ್ತು ಬಸವೇಶ್ವರ ಚೌಕ್ಲಿಂದ ಪತ್ರಿಕಾ ಭವನವರೆಗೆ ಅತಿ ಅದ್ದೂರಿಯಿಂದ ಬೈಕ್ ರ್ಯಾಲಿಯನ್ನು ಮಾಡಲಾಯಿತು. ಈ ರ್ಯಾಲಿಯಲ್ಲಿ ಎಲ್ಲ ಹಿರಿಯ ಪತ್ರಕರ್ತರು, ಸಂಪಾದಕರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಮತ್ತು ನಮ್ಮ ವಿಶೇಷವಾಗಿ ಇವತ್ತು ನಮ್ಮ ಬೆಂಗಳೂರಿಂದ ಬಂದಂಥ ನಮ್ಮ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಲೋಕೇಶ್ ಅವರು, ನಮ್ಮ ಬಾಲೋಜಿ ಅವರು ಎಲ್ಲರೂ ಸೇರಿ ಇವತ್ತು ಬೈಕ್ ರ್ಯಾಲಿಯನ್ನು ಮಾಡಿದ್ದೀವಿ. ಈ ಬೈಕ್ ರ್ಯಾಲಿಯನ್ನು ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಪ್ರದೀಪ್ ಗುಂಟೆ ಅವರು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಪ್ರಚಾರ ಸಮಿತಿಯ ಪ್ರಮುಖರಾದ ನಾಗೇಶ್ ಪ್ರಭಾ ಅವರು, ನಮ್ಮ ಮಲ್ಲಿಕಾರ್ಜುನ್ ನಾಗರಾಳೆ ಅವರು ಮತ್ತು ಮಹಾರುದ್ ಡಾಕಳ್ಗಿ ಅವರು ಸೇರಿದಂತೆ ಅವ್ರ ಸದಸ್ಯರೆಲ್ಲ ಸೇರಿ ಅದ್ದೂರಿ ಬೈಕ್ ರ್ಯಾಲಿ ಮಾಡಿದ್ದಾರೆ. ಮತ್ತು ನಾಡಿದ್ದು 11ನೇ ತಾರೀಕಿಗೆ ಬೆಳಗ್ಗೆ 9 ಗಂಟೆಗೆ ಮೆರವಣಿಗೆ ಕೂಡ ನಡೆಯಲಿದೆ. ಮತ್ತು 11 ಗಂಟೆಗೆ ಬೆಳಗ್ಗೆ ಒಂದು ಸಮ್ಮೇಳನದ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೆರವೇರಿಸಲಿದ್ದಾರೆ. 2 ದಿನ ಕಾರ್ಯಕ್ರಮ ಅದ್ದೂರಿ ಪ್ರಮಾಣದಲ್ಲಿ ನಡೆಯಲಿದೆ. ತಮ್ಮೆಲ್ಲ ಪತ್ರಕರ್ತ ಬಾಂಧವರ ಎಲ್ಲ ಕುಟುಂಬ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದ. ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ರಾಜ್ಯ ಸಮ್ಮೇಳನದ ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ. ಇವತ್ತ ಬಸವಾದಿ ಶರಣರ ನಾಡು ಬೀದರ್ನಲ್ಲಿ 20 ವರ್ಷಗಳ ನಂತರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ಸಮ್ಮೇಳನ ಜರುಗ್ತಾ ಇದೆ. ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್ ಸರ್ ಅವರ ವಿಶೇಷ ಆಸಕ್ತಿಯ ಫಲವಾಗಿ ಬೀದರ್ಗೆ ಈ ಒಂದು ಸಮ್ಮೇಳನದ ಆತಿಥ್ಯ ವಹಿಸಿಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಆನಂದ ದೇವಪ್ಪ ಸರ್ ಅವರು, ಜಿಲ್ಲಾ ಅಡ ಕಮಿಟಿ ಸದಸ್ಯರಾದ ಅಪ್ಪಾರಾವ್ ಸೌದಿಯವರು, ಶಿವಕುಮಾರ್ ಸ್ವಾಮಿಯವರು ಹಾಗೂ ಜಿಲ್ಲೆಯ ಎಲ್ಲ ಪತ್ರಕರ್ತರು ಈ ಒಂದು ಸಮ್ಮೇಳನವನ್ನು ಸರ್ವ ರೀತಿಯಿಂದಲೂ ಯಶಸ್ವಿಗೊಳಿಸಲು ಸರ್ವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಮ್ಮೇಳನದ ಜಿಲ್ಲಾ ಘಟಕದವರು ಎಲ್ಲ ಪತ್ರಕರ್ತರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಗೆ ಪತ್ರಿಕಾ ಪ್ರಚಾರ ಸಮಿತಿಯ ಜವಾಬ್ದಾರಿ ವಹಿಸಿದ್ದಾರೆ. ಪ್ರಚಾರ ಸಮಿತಿ ವತಿಯಿಂದ ನಾವು ವಿನೂತನ ರೀತಿಯಲ್ಲಿ ಸಮ್ಮೇಳನದ ಪ್ರಚಾರ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವಾಗ AI ಕಾರ್ಟೂನು ವಿಡಿಯೋ ರಿಲೀಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ಬೈಕ್ ರ್ಯಾಲಿ ಆಯಿತು. ನಮ್ಮ ಪ್ರಚಾರ ಸಮಿತಿಯ ಸಹ ಸಂಚಾಲಕರಾದ ಮಲ್ಲಿಕಾರ್ಜುನ್ ನಾಗರಾಳ್ ಅವರು, ನಮ್ಮ ಸದಸ್ಯರಾದ ಮಹಾರುದ್ರ ಡಾಕಳ್ಗಿ ಅವರು, ನಾವು ಎಲ್ಲ ಸಂಘಟಿತ ಪ್ರಯತ್ನ ಮಾಡಿ ವಿನೂತನ ರೀತಿಯಾಗಿ ಪ್ರಚಾರ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಬೈಕ್ ರ್ಯಾಲಿ ಏನದಂದ್ರೆ ಬೀದರ್ ಜಿಲ್ಲೆಯ ಎಲ್ಲ ಕಡೆಯಿಂದ ಪತ್ರಕರ್ತರು ಆಗಮಿಸಿ ಬೈಕ್ ರ್ಯಾಲಿನ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಹೀಗಾಗಿ ನಾವು ಎಲ್ಲ ಪತ್ರಕರ್ತರಿಗೆ ನಮ್ಮ ಸಮಿತಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಸೂಪಿಗಳ ನಾಡು, ಅದರಲ್ಲೂ ಬಸವಣ್ಣನವರ ನಾಡಿನಲ್ಲಿ ಇವತ್ತು 40ನೇ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ನಡೀತಾ ಇದೆ. ಹೀಗಾಗಿ ಏನೋ ಒಂದು ಅದ್ದೂರಿಯಾಗಿ ಮಾಡಬೇಕು. ಬೀದರ್ನಲ್ಲಿ 20 ವರ್ಷಕ್ಕೆ ಹಿಂದೆ ಆಗಿತ್ತು, ಆದರೆ ಇವಾಗ 20 ವರ್ಷ ಆದ ಬಳಕೆ ಆಗ್ತಾ ಇದೆ. ಹೀಗಾಗಿ ನಾವು ಏನಾದರೂ ಒಂದು ವಿಶೇಷವಾಗಿ ಒಂದು ಪ್ರಚಾರ ಸಮಿತಿಯನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಪ್ರಚಾರ ಸಮಿತಿ ಮೂಲಕ ಏನಾದರೂ ವಿಶೇಷವಾಗಿ ಒಂದು ಪ್ರಚಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಚಾರ ಸಮಿತಿ ಏನಿದೆ ಒಂದು ವಿಭಿನ್ನವಾಗಿ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕಾರ್ಟೂನ್ ಆಗಿರ್ಬೋದು, ಜೊತೆಗೆ ಏನೋ ಒಂದು ಈಗ ಪ್ರಚಾರ ಸಮಿತಿಯಿಂದ ಬೃಹತ್
ಬೈಕ್ ರ್ಯಾಲಿ ಯಶಸ್ವಿಯಾಗಿದೆ. ಪ್ರಮುಖವಾಗಿ ಇವತ್ತು ಬೈಕ್ ರ್ಯಾಲಿ ಅದ್ದೂರಿಯಾಗಿ ನಡೆದಿದೆ. ಎಲ್ಲರೂ ಕೂಡ ಒಂದು ರೀತಿಯ ಯಶಸ್ವಿಯಾಗಿದೆ ಅನ್ನುವಂಥ ಒಂದು ಅಭಿನಂದನೆ ಸಲ್ಲಿಸ್ತಿದ್ದಾರೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಅಭಿನಂದನೆ ಮುಖ್ಯ ಅಲ್ಲ, ಅಂದರೆ ಪ್ರಮುಖವಾಗಿ ಇಲ್ಲಿ ಏನು ಕಾರ್ಯಕ್ರಮ ನಮ್ದು ಏನು ನಡೀತದೆ 10, 11 ಮತ್ತು 12 ಕಾರ್ಯಕ್ರಮ ನಡೀತದೆ. CM ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಕಾರ್ಯರತ ಪತ್ರಕರ್ತರು ಒಗ್ಗಟ್ಟು ಪ್ರದರ್ಶನ ಮಾಡಿ ಬೀದರ್ನಲ್ಲಿ ಒಂದು ಯಶಸ್ವಿ ಆಯಿತು ಅಂದರೆ ರಾಜ್ಯಕ್ಕೆ ಒಂದು ಮಾದರಿಯಾಗುವಂಥ ಕಾರ್ಯಕ್ರಮ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಚಾರ ಸಮಿತಿಯಿಂದ ಏನು ನಮ್ಮ ಸಮಿತಿ ಇದೆ, ಸಮಿತಿಯಿಂದ ಒಂದು ಒಳ್ಳೆಯ ಒಂದು ಪ್ರಚಾರ ಇವತ್ತು ಬೈಕ್ ರ್ಯಾಲಿ, ಬೃಹತ್ ಬೈಕ್ ರ್ಯಾಲಿ ಮಾಡಿದ್ದು. ಅದಕ್ಕೆ ಪ್ರಮುಖ SP ಪ್ರದೀಪ್ ಗುಂಟಿ ಅವರು ಒಂದು ಚಾಲನೆ ಕೊಟ್ಟರು. ಸೊ ಜೊತೆಗೆ ಎಲ್ಲ ಪತ್ರಕರ್ತರು ಒಂದು 50ಕ್ಕೂ ಹೆಚ್ಚು ಪತ್ರಕರ್ತರು ಬಂದು ಭಾಗಿಯಾಗಿದ್ದಾರೆ. ಅದು ಪ್ರಮುಖವಾಗಿ ನಮ್ಮೇನು ಒಂದು ಪೊಲೀಸ್ ಇಲಾಖೆ ರಸ್ತೆ ಸುರಕ್ಷತೆಯನ್ನು ಹೇಳ್ತಾರೆ, ಆ ಒಂದು ರಸ್ತೆ ಸುರಕ್ಷತೆ ಕಾಯ್ದೆನ ನಾವು ಅಚ್ಚುಕಟ್ಟಾಗಿ ಪಾಲನೆ ಮಾಡಿ. ಯಾಕಂದ್ರೆ ನಾವು ಸಂದೇಶ ಕೊಡಬೇಕು ಸಮಾಜಕ್ಕೆ. ಯಾಕಂದ್ರೆ ನಾವು ಸಮಾಜದ ಏನು ಆಗು ಹೋಗೋಣ ತಿರ್ತಾ ಇರ್ತೀವಿ, ಆ ಒಂದು ಸಂದೇಶ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ಒಂದು ರೀತಿಯ ಶಿಸ್ತುಬದ್ಧವಾಗಿ ಒಂದು ಪತ್ರಕರ್ತರು ಏನೋ ಒಂದು ಬೃಹತ್ ಅಂದರೆ ಬಸವ ಸರ್ಕಲ್ ಇಂದ ಪತ್ರಿಕಾ ಭವನವರೆಗೆ ಒಂದು ಯಶಸ್ವಿ ಒಂದು ಬೃಹತ್ ಒಂದು ಪ್ರಚಾರ ಒಂದು ಬೃಹತ್ ಬೈಕ್ ರ್ಯಾಲಿ ಮಾಡಿದ್ವಿ. ಹೀಗಾಗಿ ನಮ್ಗೆ ಏನು ಜವಾಬ್ದಾರಿ ಕೊಡ್ತೇವೆ ಒಂದು ಪತ್ರಕರ್ತರಿಗೆ, ಒಂದು ಕಾರ್ಯರತ ಪತ್ರಕರ್ತರ ಒಂದು ಸಂಘ ಏನಿದೆ, ಒಂದು ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ವಿ. ಜೊತೆಗೆ ನಮ್ಮ ಪ್ರಧಾನ ಸಂಚಾಲಕರಿರ್ತಕ್ಕಂಥ ನಾಗೇಶ್ ಪ್ರಭಾ ಆಗಿರ್ಬೋದು ಮತ್ತು ಡಾಕುಳಿಗೆ ಅವರು ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಏನಾದರೂ ವಿಭಿನ್ನವಾಗಿ ಪ್ರಚಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ಹೀಗಾಗಿ ಎಲ್ಲ ಪತ್ರಕರ್ತರು ಭಾಗಿಯಾಗಿದ್ದರು, ಅವರು ಕೂಡ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಜೊತೆಗೆ ಪೊಲೀಸ್ ಇಲಾಖೆಯಿಂದ SP ಪ್ರದೀಪ್ ಗುಂಟಿ ಅವರಾಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಎಲ್ಲ ನಮಗೆ ಸಂಚಾರಿ ಠಾಣೆ ಪೊಲೀಸರು ಕೂಡ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಕೂಡ ಒಂದು ಕೃತಜ್ಞತೆ ಜೊತೆಗೆ ಧನ್ಯವಾದ ಕೂಡ ತಿಳಿಸ್ತೀನಿ. ಬೀದರ್ ಜಿಲ್ಲೆಗೆ ಸಿಕ್ಕಿರುವಂತಹ ಒಂದು 40ನೇ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನಕ್ಕೆ ರಾಜ್ಯದ ಎಲ್ಲ ಒಂದು ಪತ್ರಕರ್ತರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಒಂದು ನಮ್ಮ ಪ್ರಚಾರ ಸಮಿತಿ ವತಿಯಿಂದ. ಆಮೇಲೆ ಇನ್ನೊಂದು ವಿಶೇಷವಾಗಿ ಇವತ್ತು ಬೈಕ್ ರ್ಯಾಲಿ ಬಹಳ ಯಶಸ್ವಿಯಾಗಿ ಜರುಗಿತು. ಬಸವೇಶ್ವರ ವೃತ್ತದಿಂದ ಪತ್ರಿಕಾ ಭವನದವರೆಗೆ ಬೈಕ್ ರ್ಯಾಲಿ ಮಾಡಿದ್ವಿ. ಬೈಕ್ ರ್ಯಾಲಿ ಮಾಡ್ತಕ್ಕಂಥ ಉದ್ದೇಶ ಏನು ಅಂದರೆ, ಮೊದಲನೇದಾಗಿ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಧರಿಸಬೇಕು ಅನ್ನುವಂಥ ಜಾಗೃತಿ ಮೂಡಿಸೋದ್ರ ಜೊತೆಗೆ ಆಮೇಲೆ ನಮ್ಮ ಒಂದು ಏಪ್ರಿಲ್ 11 ಮತ್ತು 12 ಒಂದು ಏನು ನಮ್ಮ ಪತ್ರಕರ್ತರ ಸಮ್ಮೇಳನ ಇದೆ ಅದರ ಒಂದು ಪ್ರಚಾರ ಆಗಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ ಕೂಡ ಆಗಿತ್ತು. ಆಮೇಲೆ ನಾವು ವೈಯಕ್ತಿಕವಾಗಿ ಯಾರೇ ಆಗಲಿ ಪ್ರಚಾರ ಪಡ್ಕೊಳ್ಬೇಕು ಅನ್ನುವಂಥ ಉದ್ದೇಶ ಇರಲಿಲ್ಲ. ಮೂಲ ಉದ್ದೇಶ ಏನು ಅಂತಂದರೆ, ಬೀದರ್ ಜಿಲ್ಲೆಗೆ ಸಿಕ್ಕಿರುವಂತಹ ಈ ಒಂದು ಪತ್ರಕರ್ತರ ಸಮ್ಮೇಳನದ ಅವಕಾಶ ನಾವು ಸದುಪಯೋಗ ಮಾಡಿಕೊಳ್ಬೇಕು. ರಾಜ್ಯ ಮಟ್ಟದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಹೆಸರು, ಕರ್ನಾಟಕದ ಕಿರೀಟದ ಹೆಸರು, ಶರಣರ ಸೂಫಿ ಸಂತರ ನಾಡು ಬೀದರ್ ಜಿಲ್ಲೆ ಹೆಸರು ಬೆಳೆಸಬೇಕು ಅನ್ನುವಂಥದ್ದು ನಮ್ಮ ಎಲ್ಲ ಸಮಿತಿಗಳ ಮೂಲ ಉದ್ದೇಶ. ಅದರಲ್ಲಿ ವಿಶೇಷವಾಗಿ ನಾವು ಪ್ರಚಾರ ಸಮಿತಿ ವತಿಯಿಂದ ಕಳೆದ ಒಂದು ವಾರದಿಂದ ಭಾಳ ಒಳ್ಳೆ ರೀತಿಯಿಂದ ಎಲ್ಲ ನಮ್ಮ ಟೀಮ್, ಮಲ್ಲಿಕಾರ್ಜುನ್ ನಾಗರಾಳ್ ಅವರು, ನಾಗೇಶ್ ಪ್ರಭಾ ಅವರು, ಆಮೇಲೆ ನಮ್ಮ ಆಸಿಫ್ ಅವರು, ನಾವು ನಮ್ಮ ಭಾನುದಾಸ್ ಪಾಟೀಲ್ ಅವರು ಎಲ್ಲರೂ ಕೂಡ ಒಂದು ಓಡಾಡಿ ಎಲ್ಲ ಅಧಿಕಾರಿಗಳಿಗೆ ಆಹ್ವಾನ ಕೊಟ್ಟು ಇವತ್ತು ಬೈಕ್ ರ್ಯಾಲಿ ಯಶಸ್ವಿಯಾಗಿದೆ. ಅದರ ಒಂದು ಸ್ಟಿಕ್ಕರ್ ಕೂಡ ಮಾಡಿಸಿದ್ವಿ. ಆಮೇಲೆ AI ವಿಡಿಯೋಗಳನ್ನು ನಾಗರಾಳ್ ಅವರು, ಪ್ರಭಾ ಅವರ ಒಂದು ಸಹಕಾರದೊಂದಿಗೆ ಬಿಡುಗಡೆ ಮಾಡಿಸಿದ್ವಿ. ಆಮೇಲೆ ಎಲ್ಲರಿಗೂ ಕೂಡ ಒಂದು ಹೂವು ಮತ್ತು ಪೆನ್ನನ್ನು ಕೊಟ್ಟು ನಾವು ಪ್ರಚಾರ ಸಮಿತಿ ವತಿಯಿಂದ ಈಗಾಗಲೇ ನಮ್ಮ ಒಂದು ಸಮ್ಮೇಳನಕ್ಕೆ ಆಹ್ವಾನ ಕೂಡ ಕೊಟ್ಟಿದ್ದೀವಿ. ಹಾಗಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ಬೀದರ್ ಜಿಲ್ಲೆ ಹೆಸರು ಬೆಳಿಬೇಕು, ನಮ್ಮ ಸಮ್ಮೇಳನ ಯಶಸ್ವಿ ಆಗಬೇಕು ಅನ್ನುವಂಥದ್ದೇ ನಮ್ಮ ಪ್ರಚಾರ ಸಮಿತಿಯ ಮೂಲ ಉದ್ದೇಶ. ಹಾಗಾಗಿ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂತಹ ರಾಜ್ಯಾಧ್ಯಕ್ಷರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾಧ್ಯಕ್ಷರಾದ ಆನಂದ್ ದೇವಪ್ಪ ಅವರು, ಶಿವಕುಮಾರ್ ಸ್ವಾಮಿಯವರು, ಅಪ್ಪರಾವ್ ಸೌದಿಯವರು, ಆಮೇಲೆ ವಾಲಿಯವರು, ಟೀಮ್ ಅವರು, ನಮ್ಮ ಎಲ್ಲ ಸಮಿತಿಗಳ ಪ್ರಮುಖರು, ಜೊತೆಗೆ ಇಡೀ ಬೀದರ್ ಜಿಲ್ಲೆಯ 256 ಜನ ಪತ್ರಕರ್ತರು ಎಲ್ರಿಗೂ ಕೂಡ ಈ ಒಂದು ಕೀರ್ತಿ ಹೋಗುತ್ತೆ, ಎಲ್ರಿಗೂ ಕೂಡ ಇದರ ಒಂದು ಶ್ರೇಯಸ್ಸು ಹೋಗುತ್ತೆ ಅನ್ನುವಂಥ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ಈಗ ನಾಳಿನ ಒಂದು 2 ದಿವಸ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಪತ್ರಕರ್ತರು ಕರೆದಿಲ್ಲ ಅಂತ ಹೇಳಬೇಡ್ರಿ, ನಮ್ಮ ಜಿಲ್ಲಾ ಸಂಘದ ವತಿಯಿಂದ ವಿಶೇಷವಾಗಿ ಅಧ್ಯಕ್ಷರ ಪರವಾಗಿ, ನಮ್ಮ ಟೀಮ್ ಪರವಾಗಿ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಮಹಾರುದ್ರ ಡಾಕುಳಿಗಿ, ಪ್ರಚಾರ ಸಮಿತಿಯ ಸದಸ್ಯ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ 40ನೇ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಯಶಸ್ವಿ ಮಾಡಿದ ಬೈಕ್ ರ್ಯಾಲಿಗೆ, ಯಶಸ್ವಿ ಮಾಡಿದ ಬೈಕ್ ರ್ಯಾಲಿಗೆ ಪ್ರಚಾರ ಸಮಿತಿಯಿಂದ ಆಯೋಜನೆ ಮಾಡತಕ್ಕಂಥ ಬೈಕ್ ರ್ಯಾಲಿಗೆ ಅಭೂತಪೂರ್ವ ಏನು ಒಂದು ಯಶಸ್ವಿಯಾಗಿದೆ. ಹೀಗಾಗಿ ಅದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಪತ್ರಕರ್ತರಿಗೂ ಧನ್ಯವಾದ. ಪ್ರಮುಖವಾಗಿ ಏನು SP ಪ್ರದೀಪ್ ಗುಂಟಿ ಅವರು ಚಾಲನೆ ಮಾಡಿದ್ರು, ನಮಗೆ ಬಹಳ ಸಹಕಾರ ನೀಡಿದ್ದಾರೆ. ಅವರು ಕೂಡ ಅನಂತ ಧನ್ಯವಾದಗಳು. ಯಾರು ಬೈಕ್ ರ್ಯಾಲಿಯಲ್ಲಿ ಎಲ್ಲರೂ ಸರ್ ಹೇಳಿದ ಪ್ರಕಾರ ನಾವು ಹೆಲ್ಮೆಟ್ ಅನ್ನ ಕಡ್ಡಾಯ ಮಾಡಿಕೊಂಡು ಹೆಲ್ಮೆಟ್ ಹಾಕೊಂಡು ಬಂದು ಸಂದೇಶ ಕೊಟ್ಟಿದ್ದೀವಿ. ಹೀಗಾಗಿ ಎಲ್ಲರೂ ಪತ್ರಕರ್ತರು ಏನು ಒಂದು ನಮಗೆ ಇವತ್ತು ಸಹಕಾರ ಕೊಟ್ಟಿದ್ದಾರೆ. ಒಂದು ಪ್ರಚಾರ ಸಮಿತಿ ದಿನ ಆಯಿತು. ಎಲ್ಲರಿಗೂ ಕೂಡ ನಾವು ಧನ್ಯವಾದ ಹೇಳ್ತೀನಿ. ಯಾವ ಪತ್ರಕರ್ತಿದ್ದಾರೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು ಹೇಳ್ತೀನಿ.
11ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಸಾರ್ವಜನಿಕರು ಮತ್ತು ಪತ್ರಿಕಾ ಎಲ್ಲ ಸಂಗತಿಗಳು ಮತ್ತು ಬೀದರ್ ನಗರದ ಎಲ್ಲ ಪ್ರಮುಖರು ಸೇರಿಕೊಂಡು 9 ಗಂಟೆಗೆ ಪಾರಿವಾಳ ಮತ್ತು ವಿಶೇಷವಾಗಿ ಪಾರಿವಾಳ ಹಾರಿಸುವ ಮೂಲಕ ಅಲ್ಲಿ ಮೆರವಣಿಗೆ ಚಾಲನೆ ಕೊಡಲಾಗಿದೆ. ದಯಮಾಡಿ ಎಲ್ಲರೂ ಕೂಡ 11ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ತಾವೆಲ್ಲರೂ ಭಾಗವಹಿಸಬೇಕಂತೇಳಿ. ಈಗ ಬೈಕ್ ರ್ಯಾಲಿ ಮೇಲೆ ಈಗ ಉಪಹಾರ ಕೂಡ ವ್ಯವಸ್ಥೆ ಮಾಡಿದೆ. ದಯವಿಟ್ಟು ಎಲ್ಲ ಪತ್ರಿಕರ್ತರು ಉಪಹಾರ ಕೂಡ ಮಾಡ್ಕೊಂಡು ಹೋಗಬೇಕಾಗಿ ವಿನಂತಿ. ಎಲ್ಲರೂ ಕೂಡಿ ಸಮ್ಮೇಳನ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದುರಾಕುಡಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.